ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಭೀಮ್ ಅಮಾವಾಸ್ಯೆಗೆ ಯಾಕೇನು ಲಾಗ್ ಹಾಕಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ನನ್ನ ಸಬ್ಸ್ಕ್ರೈಬರ್ಸ್. ಆಲ್ರೆಡಿ ಸ್ವಲ್ಪ ಟೈಮ್ ಬೇಕಿತ್ತು. ನಾನು ನನ್ನ ಹಸ್ಬೆಂಡ್ ಮನೆಗೆ ಬಂದೆ, ಸೊ ಅದಕ್ಕೋಸ್ಕರ ನಾನು ಲಾಗ್ ಅಪ್ಲೋಡ್ ಮಾಡೋದು ಟೈಮ್ ತೊಗೊಳ್ತಾ ಇದೆ ಅಷ್ಟೇ. ಇಲ್ಲಿ ಹೊಸ ಜಾಗಕ್ಕೆ ಬಂದರೆ ಎಲ್ಲನೂ ಅಷ್ಟೇ, ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಎಲ್ಲ ಧೂಳೆಲ್ಲ ಇರುತ್ತೆ, ಮಗು ಎಲ್ಲ ಮುಟ್ತಾ ಇರ್ತಾಳೆ. ಸೊ ನಾನು ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಮನೆ ಕ್ಲೀನಿಂಗಲ್ಲಿ ಬ್ಯುಸಿ ಆದೆ. ಅದಕ್ಕೋಸ್ಕರ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಇಲ್ಲಿ ಭೀಮ್ ಅಮಾವಾಸ್ಯೆಗೆ ನಾವು ಮನೆಯಲ್ಲಿ ಚಿಕ್ಕದಾಗೇ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಏನು ಮಾಡಬೇಕಿತ್ತೋ ಶಾಸ್ತ್ರೋಕ್ತವಾಗಿ ಅದನ್ನು ನಾವು ಮಾಡಿದ್ವಿ. ಫಸ್ಟು ನಮ್ಮ ಅಪ್ಪ ಅಮ್ಮ ಮಾಡಿ ತೋರಿಸಿದ್ರು ಈ ಥರ ಮಾಡಬೇಕು ಅಂತ. ನಂದು ನನ್ನ ಹಸ್ಬೆಂಡ್ದು ಬಂದು ಫಸ್ಟ್ ಟೈಮು ಮಾಡಿದಾಗ ನಾನು ಭೀಮ್ ಅಮಾವಾಸ್ಯೆ ಹೇಳ್ಕೊಡೋಕ್ಕೆ ದೊಡ್ಡವ್ರು ಯಾರೂ ಇರಲಿಲ್ಲ. ನಾವಿಬ್ಬರೇ ಇದ್ವಿ. ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಪ್ರೆಗ್ನೆಂಟ್ ಕೂಡ ಇದ್ದೆ ಆ ಟೈಮಲ್ಲಿ. ಫಸ್ಟ್ ಟೈಮು ಭೀಮ್ ಅಮಾವಾಸ್ಯೆ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ಪಾದ ಪೂಜೆ ಮಾಡಿದೆ. ಬಟ್ ಈ ಹೂವು ಎಲ್ಲ ಕಟ್ಟಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಈ ಭೀಮ್ ಅಮಾವಾಸ್ಯೆ ನಮ್ಮ ಅಪ್ಪ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಮಾದರಿಯಾಗಿ ತೋರಿಸ್ಕೊಟ್ರು ಈ ರೀತಿ ಮಾಡಬೇಕು ಅಂತ ಹೇಳಿ. ಅದು ನನಗೆ ಖುಷಿ ಆಯಿತು. ಹೇಳಿದ್ರು ಹೊಸ ಮದುವೆ ಹೆಣ್ಣು ಗಂಡು 9 ವರ್ಷಗಳ ಕಾಲ ತಪ್ಪದೇ ಇದನ್ನು ಆಚರಣೆ ಮಾಡಬೇಕು, ತುಂಬ ಒಳ್ಳೆಯದು ಅಂತ ಹೇಳಿ ಅವ್ರಿಗೆ ಗೊತ್ತಿರೋದನ್ನು ಹೇಳಿದ್ರು. ನಮಗೆ ಗೊತ್ತಿರಲಿಲ್ಲ ಆ ವಿಷಯ. ಸೊ ನನಗೆ ಆ ವಿಚಾರನೂ ಗೊತ್ತಾಯಿತು. ಹಾಗೆ ಯಾವ ರೀತಿ ಮಾಡಬೇಕು, ನಮ್ಮ ರೀತಿ ಹೇಗಿರುತ್ತೋ ಬೇರೆ ರೀತಿ ಎಲ್ಲ ಹೇಗಿರುತ್ತೋ ಅದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಭೀಮ್ ಅಮಾವಾಸ್ಯೆನ ನನಗೆ ಟೈಮ್ ಸಿಕ್ಕರೆ ಕಮೆಂಟಲ್ಲಿ ತಿಳಿಸಿ. ನಾನು ಲಾಸ್ಟ್ ಇಯರು ಪ್ರೆಗ್ನೆಂಟ್ ಇದ್ದ ಟೈಮಲ್ಲಿ ನಾನು ಬರೀ ಅವ್ರಿಗೆ ಪಾದ ಪೂಜೆ ಹೇಗೆ ಮಾಡಿದೆ ಅಂತಂದರೆ, ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಅವ್ರ ಕಾಲಿಗೆ ಪೂಜೆ ಮಾಡಿ ಅವ್ರ ಹಣೆಗೆ ಬೊಟ್ಟಿಟ್ಟಿದ್ದೆ. ಈ ವರ್ಷ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ. ಯಾಕೆಂದರೆ ದೊಡ್ಡವರೆಲ್ಲ ಹೇಳ್ಕೊಟ್ಟ ಮೇಲೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಅದರಿಂದ ಅದಕ್ಕೂ ಮುಂಚೆ ನಮಗೇನು ಗೊತ್ತಿರುತ್ತೆ, ಏನೂ ಗೊತ್ತಿರಲ್ಲ ಅಲ್ವಾ. ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡಿರ್ತೀವಿ ಪೂಜೆಗಳನ್ನ. ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಹೇಳ್ಕೊಟ್ಟ ಮೇಲೆ ಅದನ್ನು ಕಲಿಬೇಕಲ್ವ. ಸೊ ನಮ್ಗೆ ಗೊತ್ತಿರೋ ರೀತಿಲಿ ನಾನು ಕಲಿತೆ. ನಮ್ಮ ಅಪ್ಪ ಅಮ್ಮನೂ ಕೂಡ ಪ್ರತಿ ವರ್ಷ ಭೀಮ್ ಅಮಾವಾಸ್ಯೆ ಆಚರಿಸ್ಕೊತಿದ್ರಂತೆ. ನಾವು ದೊಡ್ಡವರಾಗಿ ಬುದ್ಧಿ ಬಂದಾಗಿಂದನೂ ನಾನು ಅಬ್ಸರ್ವ್ ಮಾಡಿದ್ದೀನಿ. ಪ್ರತಿ ವರ್ಷವೂ ಭೀಮ್ ಅಮಾವಾಸ್ಯೆ ಆಚರಿಸ್ತಾರೆ. ಪ್ರತಿ ಸಾರಿ ಏನಪ್ಪ ಅಂತಂದರೆ ಮನೆಯಲ್ಲಿ ಮಾತಾಡೋದು ಈ ವಿಚಾರವಾಗಿ, ಕಾಲು ತೊಳೆದಿರೋ ನೀರನ್ನ ಕುಡಿತೀರಾ ಇಲ್ವಾ ಅನ್ನೋ ವಿಚಾರದ ಬಗ್ಗೆ ಪ್ರತಿ ಮನೆಯಲ್ಲೂ ಡಿಸ್ಕಷನ್ ಆಗ್ತಾ ಇರುತ್ತೆ. ಅದು ಒಳ್ಳೆಯದೋ ಕೆಟ್ಟದ್ದೋ ಅಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಅದನ್ನು ನೀವು ನನಗೆ ಕಮೆಂಟ್ ಮಾಡಿ. ಅದು ಕುಡಿಬಾರ್ದು ನನಗೆ ಗೊತ್ತಿಲ್ಲ. ಆದರೆ ಅದರ ನೀರನ್ನ ತೆಗೆದು ತಲೆ ಮೇಲೆ ಸ್ವಲ್ಪ ಚಿಮ್ಕಿಸ್ಕೊತೀವಿ, ಅದು ಒಳ್ಳೆಯದು ಅಂತ. ಗಂಡನ ಆಯಸ್ಸು, ಅವನ ಏಳಿಗೆ ಎಲ್ಲ ಆಗಲಿ ಅನ್ನೋ ರೀಸನ್ಗೋಸ್ಕರ ಈ ಪೂಜೆನ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಎಷ್ಟೇ ಜಗಳಗಳಾಡಿದ್ರು ಕಿತ್ತಾಡಿಕೊಂಡ್ರು ಗಂಡ ಹೆಂಡ್ತಿ ಈ ಟೈಮಲ್ಲಿ ಈ ಪೂಜೆನ ನೆರವೇರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಗಂಡನ ಆಯಸ್ಸು ತುಂಬ ದಿನ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಎಷ್ಟೋ ಕಷ್ಟಪಡ್ತಾ ಇರ್ತಾರೆ ಹಸ್ಬೆಂಡ್ ನಮಗೋಸ್ಕರ. ನಮಗೆ ಎಷ್ಟೋ ವಿಚಾರಗಳು ಗೊತ್ತೇ ಇರಲ್ಲ. ಏನು ಬೇಕೋ ಎಲ್ಲನೂ ತಂದುಕೊಡ್ತಿರ್ತಾರೆ, ಹೆಂಗೆ ಬೇಕೋ ಹಂಗೆ ನೋಡ್ಕೊತಿರ್ತಾರೆ, ನಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸ್ತಾ ಇರ್ತಾರೆ. ಅವ್ರ ಕಾಲಕ್ಕೆ ಪೂಜೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡಿ ಹರಿಸ್ತಾ ಇದ್ದೀರಾ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಫ್ರೆಂಡ್ಸ್. ನನಗೂ ಒಳ್ಳೆ ರೀತಿಯಲ್ಲಿ ಬೆಳೆದು ಏನಾದರೂ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಬೇಕು ಅಂತ ಆಸೆ ಇದೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಪುಟ್ಟ ಹೆಜ್ಜೆನ ಇಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ ನನ್ನನ್ನು ಹರಿಸಿ, ನನ್ನ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಮಾಡಿ. ಮದುವೆಗೆ ಮುಂಚೆ ಹೆಣ್ಮಕ್ಳದ್ದು ಲೈಫ್ ಹೇಗಿರುತ್ತೋ ಮದುವೆ ಆದಮೇಲೆ ಆಗಿರಲ್ಲ, ತುಂಬಾ ಚೇಂಜ್ ಆಗುತ್ತೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಶಕ್ತಿ ಎಲ್ಲ ಗಂಡನಿಂದನೇ ಸಿಗಬೇಕು. ಅದಕ್ಕೋಸ್ಕರನೇ ಗಂಡನ ಪೂಜೆ ಮಾಡಿದ್ರೆ ಏನೂ ತಪ್ಪಿಲ್ಲ ಅಂತಲೇ ನಾನು ಹೇಳಿದ್ದು. ಯಾರೆಲ್ಲ ಭೀಮ್ ಅಮಾವಾಸ್ಯೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀರಾ ನನಗೆ ಹೇಳಿ, ಕಮೆಂಟ್ ಮಾಡಿ. ಭೀಮನ ಅಮಾವಾಸ್ಯೆ ಅಂತಂದರೆ ಗಂಡನಿಗೆ ಶಕ್ತಿ, ಧೈರ್ಯ, ಸಹನೆ, ತಾಳ್ಮೆ ಎಲ್ಲನೂ ಸಿಗಬೇಕು. ಹಾಗೆ ಜೊತೆಗೆ ಕೀರ್ತಿ, ಸಂಪತ್ತು, ಆರೋಗ್ಯ ಎಲ್ಲನೂ ಸಿಗಬೇಕು ಅಂತ ಬೇಡ್ಕೊಬೇಕು ಅಂತ ದೊಡ್ಡವರು ಹೇಳ್ತಾರೆ. ದೇವರಲ್ಲಿ ಈ ದಿನ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಬೇಗನೆ
ಫಲ ಸಿಗುತ್ತೆ ಅನ್ನೋ ರೀಸನ್ಗೋಸ್ಕರ ಭೀಮ್ನ ಅಮಾವಾಸ್ಯೆನಲ್ಲಿನೇ ಗಂಡಂದಿರಿಗೆ ಪೂಜೆ ಮಾಡಿಸ್ತಾರೆ. ನನ್ನ ಹಸ್ಬೆಂಡು ಪಾಪುನ ಎತ್ಕೊಂಡು ಕೂತ್ಕೊಂಡಿದ್ರು. ಅವಳು ಬಗ್ಗಿ ನೋಡ್ತಾ ಇದ್ಲು, ಏನು ಮಾಡ್ತಾ ಇದ್ದಾಳಮ್ಮ ಅಂತ. ಕಾಲಿಗೆಲ್ಲ ಹೂವು ಹಾಕ್ತಾರೋದಕ್ಕೆ ಅವಳು ಹೂವು ಕೊಟ್ಟರೆ ಸಾಕು ಅಂತ ನೋಡ್ತಾ ಇದ್ಲು ಆಟಾಡೋದಕ್ಕೆ. ಏನು ಕೊಟ್ರು ಅಷ್ಟೇ ಆಟಾಡೋದೇ ಆಗಿದೆ ನಮ್ಮ ನಕ್ಷ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಕಾರಣನೇ ನನ್ನ ಮಗಳು. ಹಾಗೆ ಮನೆಯಲ್ಲಿ ಸುಮ್ಮನೆ ಕೂರೋದಕ್ಕಿಂತ ಆ್ಯಕ್ಟಿವ್ ಆಗಿರೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತು. ಸೊ ಏನಾದರೂ ಮಾಡೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಖುಷಿ ವಿಚಾರ ಏನಂದರೆ ಯಾರೂ ನನಗೆ ಡಿಮೋಟಿವೇಟ್ ಮಾಡಲಿಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡ್ರು. ಏನೋ ಒಳ್ಳೆ ರೀತಿಲಿ ಮಾಡ್ತಿದ್ದಾಳಲ್ಲ ಅಂತ ಹೇಳಿ. ತುಂಬ ಎಜುಕೇಷನ್ ಇರೋರು ಯಾರೂ ಅಷ್ಟೇ ಮನೆಯಲ್ಲಿ ಖಾಲಿ ಕೂರೋಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್. ಏನಾದರೂ ಮಾಡೋಣ, ಆ್ಯಕ್ಟಿವ್ ಆಗಿರೋಣ ಅಂತ ಹೇಳಿನೇ ಇಷ್ಟಪಡ್ತಾರೆ. ಸೊ ನನಗೂ ಕೂಡ ಈ ಐಡಿಯಾ ಬಂತು. ನನ್ನ ಫ್ಯಾಮಿಲಿನೂ ಕೂಡ ಸಪೋರ್ಟ್ ಮಾಡಿದ್ರು. ಅದೇ ನನಗೆ ತುಂಬ ಇಷ್ಟ ಆಗಿ, ಎಷ್ಟೇ ಕಷ್ಟ ಆದರೂ ಕೂಡ ಮಗುನೂ ಕೇರ್ ಮಾಡಿಕೊಂಡು ವೀಡಿಯೋನೆಲ್ಲ ಮಾಡಿಕೊಂಡು ಒಂದು ಎಡಿಟಿಂಗ್ ಎಲ್ಲ ಮಾಡಿ ಈ ಥರ ವಾಯ್ಸ್ ಎಲ್ಲ ಕೊಟ್ಟು ಮನೆ ಕೆಲಸನೂ ನೋಡಿಕೊಂಡು ಹಸ್ಬೆಂಡ್ ಎಲ್ಲ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಈ ವಿಡಿಯೋಗಳನ್ನೆಲ್ಲ ಮಾಡ್ತಾಯಿರ್ತೀನಿ. ತುಂಬ ಜನ ಅಂದ್ಕೊತಾರೆ ಸುಮ್ಮನೆ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತಾಳೆ, ವ್ಯೂಸ್ ಬರೋಲ್ಲ, ಲೈಕ್ಸ್ ಬರೋಲ್ಲ, ಸಬ್ಸ್ಕ್ರೈಬರ್ಸ್ ಅಂತೂ ಮೊದಲೇ ಇಲ್ಲ, ಸುಮ್ಮನೆ ರಿಸ್ಕ್ ತೊಗೊತಾ ಇದ್ದಾಳೆ, ಇವಳು ಕ್ಲಿಕ್ ಆಗಲ್ಲ, ಸುಮ್ಮನೆ ವೇಸ್ಟ್ ಅಲ್ವಾ ಅಂತ. ಇಟ್ಸ್ ಓಕೆ. ಅದೆಲ್ಲ ನಾನು ನೆಗೆಟಿವ್ ಕಡೆ ಯೋಚನೆ ಮಾಡೋದನ್ನೇ ನಾನು ಬಿಟ್ಟಿದ್ದೀನಿ ಆಲ್ರೆಡಿ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ದೆ ಮುಂಚೆ. ಪ್ರಯತ್ನ ಅನ್ನೋದಿದ್ದರೆ ದೇವ್ರು ಎಲ್ಲಾನ ಒಂದು ಕಡೆ ಫಲ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ ಫ್ರೆಂಡ್ಸ್. ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ತಿಳಿಸಿ. ಯಾವುದು ಕೂಡ ಒಳ್ಳೆ ರೀತಿಲಿ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಎಷ್ಟೋ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ಒಳ್ಳೇದು ಮಾಡಿದ್ರೆ ನಮಗೆ ದೇವರು ಎಲ್ಲೋ ಒಂದು ರೀತಿಲಿ ಒಳ್ಳೇದು ಮಾಡೇ ಮಾಡ್ತಾನೆ. ನಮ್ಗೆ ಒಳ್ಳೇದಾಗಲಿಲ್ಲ ಅಂತಂದರೂ ಅದ್ರ ಫಲ ನನ್ನ ಮಕ್ಳಿಗಾದರೂ ಸಿಕ್ಕುತ್ತೆ. ಇದು ನಮ್ಮ ಅಪ್ಪ ಅಮ್ಮ ನಂಬಿದ್ದಾರೆ. ಎಷ್ಟೇ ಕಷ್ಟ ಬಿದ್ದು ಮೇಲೆ ಬಂದ್ರೂ ಕೂಡ ತುಳಿಯುವಂಥ ಜನಗಳ ಮಧ್ಯದಲ್ಲಿ ಬದುಕೋದಿದೆ ನೋಡಿ, ಅದು ಚಾಲೆಂಜಾಗಿ ಬದುಕುವಂಥ ಜೀವನ ಆಗಿರುತ್ತೆ. ಅದೇ ರೀತಿ ನಾವು ಕೂಡ ತುಂಬ ಕಷ್ಟಗಳನ್ನ ಫೇಸ್ ಮಾಡಿ ಮುಂದೆ ಬರಬೇಕು ಅಂತ ಹೇಳಿ ನಾವು ಎಲ್ಲನೂ ಅಷ್ಟೇ ಸಹಿಸ್ಕೊಂಡು ಜೀವನ ಮಾಡ್ತಾಯಿದ್ವಿ. ನೆಗೆಟಿವ್ ಆಗಿ ಮಾತಾಡೋ ಜನಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ನಮಗೆ ಲಾಸ್ ಅಂತಾನೆ ಅಂತ ಅನಿಸುತ್ತೆ. ಯೂಟ್ಯೂಬ್ ಚಾನಲ್ ಮಾಡಿ ತುಂಬ ದುಡ್ದು ಇವಳೇ ಶ್ರೀಮಂತಳಾಗ್ತಾಳೆ ಅಂತ ತುಂಬ ಜನ ಅಂದ್ಕೊತಾರೆ. ನೋಡಿ ಬೇಕಾದರೆ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿನೇ ಆಗಿಲ್ಲ, ಇನ್ನು ದುಡಿಮೆ ಇಲ್ಲಿಂದ ಬರುತ್ತೆ. ಆ ರೀತಿ ಏನಾದರೂ ಕ್ಲಿಕ್ಕಾಗಿ ಒಳ್ಳೆ ರೀತಿ ಆದರೆ ನಾನು ಮೊದಲನೇ ಯೂಟ್ಯೂಬ್ ಪೇಮೆಂಟಿಂದ ನಾನು ಯಾವುದಾದ್ರೂ ಒಂದು ಅನಾಥಾಶ್ರಮದಲ್ಲಿ ಅದನ್ನು ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮೊದಲನೇ ಯೂಟ್ಯೂಬ್ ದುಡ್ಡನ್ನು ಅದೇ ರೀತಿ ಖರ್ಚು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮನಸ್ಸಲ್ಲಿರೋ ಎಷ್ಟೋ ವಿಚಾರಗಳನ್ನ ಹೇಳ್ಕೊಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಏನು ಮಾತಾಡಿದ್ರೂ ಜನ ಅದಕ್ಕೆ ಒಂದು ಕಮೆಂಟ್ ಮಾಡ್ತಾರೆ, ಬ್ಯಾಡ್ ಆಗಿನೇ ಥಿಂಕ್ ಮಾಡ್ತಾರೆ, ಏನು ಮಹಾ ಅನ್ನೋ ರೀತಿನೇ ನೋಡ್ತಾರೆ. ಬಟ್ ಹೆಣ್ಮಕ್ಳಿಗೆ ಚಿಕ್ಕ ವಿಚಾರನೇ ದೊಡ್ಡ ಮಹಾನೇ ಆಗಿರುತ್ತೆ ಫ್ರೆಂಡ್ಸ್. ನಾವೊಂದು ಚಿಕ್ಕ ವಿಚಾರನೂ ಕೂಡ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಥಿಂಕ್ ಮಾಡ್ತಾ ಇರ್ತೀವಿ. ಅದೇ ಹೆಣ್ಮಕ್ಳ ಗುಣ ಲಕ್ಷಣ. ಎಕ್ಸಾಂಪಲ್, ಇವಾಗ ಮನೆಯಲ್ಲಿ ಏನೂ ಮಾಡದೇ ಇರೋ ಹೆಣ್ಮಗಳು ಒಂದು ಸಡನ್ನಾಗಿ ಒಂದೇನಾದರೂ ಡಿಶ್ ಮಾಡಿ ಅಪ್ಪ ಅಮ್ಮನ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವ, ಅವ್ರು ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರಲ್ವ. ಅದೇ ತಂದೆ ತಾಯಿಗಳು. ಹೊರಗಿನವರಾದರೆ ಏನು ಮಹಾ ಹೆಣ್ಣಾಗಿ ಇವಳಿಗೆ ಬರಲ್ವ ಅಡುಗೆ ಮಾಡೋದಕ್ಕೆ ಅಂತ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ತವ್ರ ಮನೆಯಲ್ಲಿ ಅಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಮಕ್ಕಳನ್ನ. ಬಟ್ ಮದುವೆ ಆದಮೇಲೆ ಅದನ್ನೆಲ್ಲ ಬಿಟ್ಟು ಎಲ್ಲನೂ ಕಲಿತು ಜೀವನ ಮಾಡೋದಕ್ಕೆ ಯಾರೋ ಗೊತ್ತು ಗುರಿ ಇಲ್ದಿದ್ದವ್ರ ಜೊತೆ ಬಂದಿರ್ತೀವಿ. ಅವ್ರ ಪರಿಚಯನೇ ನಮ್ಮ ಲೈಫಲ್ಲಿ ಒಂದು ಸರಿನೂ ಆಗಿರಲ್ಲ. ಅಂಥವ್ರನ್ನ ನಂಬ್ಕೊಂಡು ಜೀವನ ಪೂರ್ತಿ ಬಾಳಬೇಕು ಅಂತ ಬಂದಿರ್ತೀವಿ. ಅವರು ಅಷ್ಟೇ ನಂಬಿಕೆಯಿಂದ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕಿಂತ ಜೀವನ ಸ್ವರ್ಗ ಇಲ್ಲ ಅಂತ ಅನಿಸುತ್ತೆ ನನಗೆ. ಭೂಮಿ ಮೇಲೆ ಸ್ವರ್ಗ ಎಲ್ಲಿದೆ ಅಂತಂದರೆ ಫ್ಯಾಮಿಲಿನಲ್ಲೇ ನೋಡಬೇಕು ನನ್ನ ಪ್ರಕಾರ. ಇದೆಲ್ಲ ಆದಮೇಲೆ ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಇದು ಯಾವ ದೇವಸ್ಥಾನ ಅಂತಂದರೆ ರಾಜರಾಜೇಶ್ವರಿ ದೇವಸ್ಥಾನ. ತುಂಬ ಕ್ರೌಡ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಕ್ರೌಡ್ ಏನಿರಲಿಲ್ಲ. ಈ ದೇವಸ್ಥಾನದ ಟೈಮಿಂಗ್ ಬಂದು 4:30ಗೆ ಓಪನ್ ಆಗುತ್ತೆ. ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ? 6:30 ಮೇ ಬಿ ಇರಬೇಕು. 6:30 ಕ್ಲೋಸ್ ಆಗುತ್ತೆ. ಅಷ್ಟೊತ್ತು ಒಳಗಡೆ ಹೋಗಬೇಕು ಅಂತ ಹೇಳಿ ನಾವು ಬೇಗನೆ ಹೊರಟ್ವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ 3:30 ಆಗಿತ್ತು. ಇನ್ನು ½ an hour ಟೈಮ್ ಇತ್ತು ಅಂತ ಹೇಳಿ
ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಟೈಮು ಬೇಗನೆ ಹೋಗುತ್ತೆ ಫ್ರೆಂಡ್ಸ್. ಆಮೇಲೆ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ದಕ್ಕೆ ಜ್ಯೂಸ್ ಕುಡಿಯೋಕ್ಕೆ ಹೋದ್ವಿ. ಯಾರ್ಯಾರಿಗೆ ಯಾವ್ಯಾವ ಜ್ಯೂಸ್ ಬೇಕು ಅಂತ ಕೇಳಿ ಜ್ಯೂಸ್ ತೊಗೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು. ನಕ್ಷಾಗೆ ಅಪ್ಪನ ಮಿಸ್ ಮಾಡ್ಕೊಂಡು ತುಂಬ ಬೇಜಾರಾಗಿ ಅವರೇ ಎತ್ಕೊಬೇಕು ಅಂತಲೇ ಹಠ ಮಾಡ್ತಾಳೆ ಯಾವಾಗ್ಲೂ. ನಾವು ಅಪ್ಪ ಹತ್ರನೂ ಇರಲ್ಲ, ನಾವು ಅಮ್ಮ ಹತ್ರನೂ ಇರಲ್ಲ, ಅವ್ರು ಚಿಕ್ಕಮ್ಮದಿರ ಹತ್ರನೂ ಇರೋಕ್ಕೆ ಒದ್ದಾಡ್ತಾಳೆ. ಅವ್ರ ಅಪ್ಪ ಜೊತೆ ಮಾತ್ರ ಫುಲ್ಲು ಕಂಫರ್ಟಬಲ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಅವ್ರು ಜ್ಯೂಸ್ ಕೊಟ್ಟಿದ್ರು ಕುಡೀಲಿ ಅಂತ ಹೇಳಿ ವಾಟ್ರ್ ಬಾಟ್ಲಲ್ಲಿ ನೀರು ಕುಡ್ದು ಅಭ್ಯಾಸ ಆಗಿ ಅದರಲ್ಲೂ ಹಾಗೆ ಕುಡಿತಾಳೆ ಅಂತ ಅಂದ್ಕೊಂಡು ಕೊಟ್ಟರು. ಬಟ್ ಆ ಪೈಪ್ ಹಿಡ್ಕೊಂಡು ಕಚ್ಚುತ್ತಾ ಇದ್ಲು, ಎಳೆಯೋದಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಪೈಪ್ ಎತ್ಕೊಂಬಿಟ್ಟಿದ್ದಾಳೆ. ಆಮೇಲೆ ಸ್ವಲ್ಪ ಅದನ್ನು ಕುಡಿಸೋಣ ಅಂತ ಹೇಳಿ ಕುಡಿಸ್ತಾ ಇದ್ರು. ಏನೇನೋ ಕುಡಿಸೋದಕ್ಕೂ ಹಿಂದೆ ಮುಂದೆ ನೋಡ್ತೀವಿ, ಭಯನೂ ಆಗುತ್ತೆ. ಅದು ಮೂಸಂಬಿ ಜ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ಬಾಯಿಗೆ ಟೇಸ್ಟ್ ಮಾಡಿಸಿದ್ರು ಅಷ್ಟೇ. ಅವಳು ಜಾಸ್ತಿ ಏನು ಕುಡಿಲಿಲ್ಲ. ಹಾಗೆ ನಾವಲ್ಲಿ ದೀಪ ಹಚ್ಚಬೇಕು ಅಂತ ಹೇಳಿದ್ರು, ಒಳ್ಳೆಯದಾಗುತ್ತೆ ಅಂತ ದೀಪ ತೊಗೊಂಡು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಅಲ್ಲಿ ತುಂಬ ಸೆಕ್ಯೂರಿಟಿ ಇದೆ ಫ್ರೆಂಡ್ಸ್. ಅವ್ರು ವೀಡಿಯೋಸ್ ಮಾಡೋದಕ್ಕೂ ತುಂಬ ಕಿರಿಕ್ ಮಾಡ್ತಿದ್ರು, ವೀಡಿಯೋಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮಪ್ಪ ಬಂದು ರೇಗಿಸ್ತಾಯಿದ್ರು. ಆಮೇಲೆ ಈ ದೇವಸ್ಥಾನದ ಒಳಗಡೆ ದೇವ್ರಿಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಬಟ್ ಏನಾಯಿತು ಅಂದರೆ ದೇವಸ್ಥಾನದ ದರ್ಶನ ಆಗಬೇಕಾದ್ರೆ ಅಲಂಕಾರ ಮಾಡ್ತಾ ಇರಲಿಲ್ಲ, ಅಭಿಷೇಕ ಮಾಡ್ತಾಯಿದ್ರು. ಮೊಸರಿಂದ ಬೆಣ್ಣೆಯಿಂದ ಈ ರೀತಿ ಅಲಂಕಾರ ಮಾಡ್ತಿರ್ಬೇಕಾದ್ರೆ ನಮಗೆ ದೇವ್ರ ದರ್ಶನ ಆಯಿತು. ಅದು ಕೂಡ ಒಂದು ಸ್ಪೆಷಲ್ ಆಗಿರೋವಂಥದ್ದೇ ಅಂತ ಅನಿಸಿ ನಮಗೆ ಖುಷಿ ಆಯಿತು. ಯಾಕಂದರೆ ಅಲಂಕಾರ ಆದಮೇಲೆ ಲೇಟಾಗಿ ಯಾವಾಗ ಬೇಕಾದರೂ ಬಂದು ದೇವ್ರನ್ನ ನಾವು ದರ್ಶನ ಮಾಡ್ಬೋದು. ಬಟ್ ಅಭಿಷೇಕದ ದರ್ಶನ ಇದೆಯಲ್ಲ, ಅದು ಸ್ವಲ್ಪ ಸ್ಪೆಷಲ್ ಆಗಿಯೇ ಇರುತ್ತೆ ಅಂತ ನನಗನ್ನಿಸ್ತು. ಆಮೇಲೆ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದು ಆ ದೀಪನ ಹಚ್ಚಬೇಕು ಅಂತ ಹೇಳಿ, ದೀಪ ಎಲ್ಲಿ ಹಚ್ಚಬೇಕು ಅಂತ ತುಂಬ ಕಡೆ ಹುಡ್ಕಾಡಿದ್ವಿ. ಇದು ಎಲ್ಲೂ ಬೋರ್ಡ್ ಹಾಕಿರಲಿಲ್ಲ ಎಲ್ಲಿ ಹಚ್ಚಬೇಕು ಅಂತ ಹೇಳಿ. ಎಲ್ಲಂದ್ರಲ್ಲಿ ಹಚ್ಚೋ ಹಾಗಿಲ್ಲ ದೇವ್ರ ದೀಪಗಳನ್ನ. ಅಲ್ಲೆಲ್ಲ ತುಂಬ ನೀಟ್ನೆಸ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಆಮೇಲೆ ಅಲ್ಲಿದ್ದ ಒಬ್ಬರನ್ನ ಕೇಳಿದ್ದಕ್ಕೆ ಇಲ್ಲಿ ಹಿಂದೆಗಡೆ ಹೋಗಿ ಹಚ್ಚಬೇಕು ಅಂತ ಹೇಳಿ ಮೇನ್ ಡೋರ್ಗೆ ಕಳಿಸ್ತಾರೆ ಅವರು. ಇದು ಮೇನ್ ಎಂಟ್ರಿ. ಯಾಕೋ ಕ್ಲೋಸ್ ಮಾಡಿದ್ದಾರೆ ಇದನ್ನು, ಮೇನ್ ಎಂಟ್ರಿನ ಹಿಂದ್ಗಡೆಯಿಂದ ಬಾಗಿಲಿಂದ ಬಿಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ನಾನು ದೇವ್ರಿಗೆ ದೀಪ ಬೆಳಗಬೇಕು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡು ದೇವರಲ್ಲಿ ಭಕ್ತಿಯಿಂದ ದೀಪ ಬೆಳಗೋದಕ್ಕೆ ಶುರು ಮಾಡಿದೆ. ದೇವರು ನಮಗೆ ಫಲ ನೀಡ್ತಾನೋ ಬಿಡ್ತಾನೋ ಸೆಕೆಂಡ್ ಫ್ರೆಂಡ್ಸ್. ನಮ್ಮ ಪ್ರಯತ್ನ ಒಂದು ಭಕ್ತಿಯಿಂದ ದೇವ್ರ ಮೇಲೆ ಯಾವುದಾದ್ರೂ ಪೂಜೆಗಳನ್ನ ಮಾಡಿದ್ರೆ ಪ್ರಯತ್ನ ಪಟ್ಟು ಇವತ್ತಲ್ಲ ನಾಳೆ ಅದು ಫಲಿಸುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕೆಂದರೆ ಈ ಥರದ್ದು ಎಷ್ಟೋ ಎಕ್ಸ್ಪೀರಿಯೆನ್ಸ್ಗಳಾಗಿದೆ ನಮಗೆ. ದೇವ್ರನ್ನ ಬಿಟ್ಟರೆ ಜಗತ್ತಲ್ಲಿ ಇನ್ನೊಂದು ಒಳ್ಳೆ ಪರಿಶುದ್ಧ ಮನಸ್ಸು ನಮಗೆಲ್ಲೂ ಸಿಗಲ್ಲ ಫ್ರೆಂಡ್ಸ್. ಯಾರನ್ನು ನಂಬಿದ್ರೂ ಈ ಕಾಲದಲ್ಲಿ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ದೇವರು ಮೋಸ ಮಾಡಲ್ಲ ಅಂತ ನನ್ನ ನಂಬಿಕೆ. ನಿನಗೇನು ಅನಿಸುತ್ತೆ ಅಂತ ಹೇಳಿ. ನಮ್ಮ ಮನಸ್ಸಿನ ಎಷ್ಟೋ ಮಾತುಗಳನ್ನ ನಾವು ದೇವ್ರ ಹತ್ರನೇ ಶೇರ್ ಮಾಡ್ಕೊಬೇಕಾಗುತ್ತೆ. ಯಾರನ್ನೂ ಕೂಡ ನಂಬಿ ಎಲ್ಲನೂ ಹೇಳೋಕ್ಕಾಗಲ್ಲ. ಆ ಥರ ಆಗ್ಬಿಟ್ಟಿದೆ ಕಾಲ, ಏನೂ ಮಾಡೋಕ್ಕಾಗಲ್ಲ. ನೀನು ಕೊಟ್ಟರೆ ನಾನು ಕೊಡ್ತೀನಿ, ನಾನು ಕೊಟ್ಟರೆ ನೀನು ಕೊಡ್ತೀಯಾ ಅನ್ನೋ ಕಾಲದಲ್ಲಿ ಇದ್ದೀವಿ ನಾವು. ಏನಾದರೂ ಮಾಡಬೇಕು ಅಂತಂದರೆ ನಿನ್ನಿಂದ ನನಗೇನಿದೆ ಲಾಭ ಅಂತಲೇ ನೋಡ್ತಾರೆ ಈ ಸಮಾಜದಲ್ಲಿ ಎಲ್ಲರೂ ಅಷ್ಟೇ. ಆ ಥರ ಇರಬೇಕಾದ್ರೆ ನಾವು ದೇವ್ರನ್ನ ನಂಬೋದೇ ಬೆಟರ್ ಅಂತ ಅನಿಸುತ್ತೆ, ಈ ಮನುಷ್ಯರನ್ನ ನಂಬೋ ಬದಲು. ದೇವರು ತಕ್ಷಣಕ್ಕೆ ನಮಗೆ ಒಳ್ಳೇದು ಮಾಡಲಿಲ್ಲ ಅಂತಂದರೂ ಕೂಡ ಮುಂದೊಂದು ದಿನ ಅವ್ನು ನಂಬಿದ್ದಕ್ಕೆ ಒಂದೊಳ್ಳೆ ರೀತಿಯಾದ ಫಲ ನೀಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಿದ್ರ ಅನುಭವ ಕೂಡ ಆಗಿದೆ ಫ್ರೆಂಡ್ಸ್. ಹಾಗೆ ಈ ದೇವಸ್ಥಾನದಲ್ಲಿ ಒಂದು ಆನೆ ಇದೆ. ಆನೆ ಅಂತಂದರೆ ರಿಯಲ್ ಆನೆ ಅಂದ್ಕೊಬೇಡಿ, ಆನೆ ಥರನೇ ಸೇಮ್ ಕೆತ್ತಿದ್ದಾರೆ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಆಮೇಲೆ ಆ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಷಣ್ಮುಗ ದೇವಸ್ಥಾನ ಇದೆ ಅಂತ ಹೇಳಿ ಕರ್ಕೊಂಡು ಬಂದರು. ಈ ದೇವಸ್ಥಾನಕ್ಕೂ ಬಂದು ಒಳಗಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಂದು ಮಧ್ಯದಲ್ಲಿದೆ, ಬೆಟ್ಟ ಹತ್ಬೇಕು ಸ್ವಲ್ಪ. ಬೆಟ್ಟದ ಮಧ್ಯದಲ್ಲಿ ಉತ್ತದ ಒಳಗಡೆ ಹೋದರೆ ಹೇಗಿರುತ್ತೆ ಅಂತ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇದು ಜೇಡರ ಬಲೆ ಒಳಗಡೆ ಇರುವಂಥ ಒಂದು ದೇವರಿನ ವಿಗ್ರಹ. ಇಲ್ಲಿ ಶಿವನ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಶಿವನ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಅದು ಬೆಳ್ಳಿ ಶಿವ, ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು ಅವಳ ಒಳಗಡೆ ಹೋಗಿದ್ದಕ್ಕೆ. ಉತ್ತದ ಒಳಗಡೆ ಹೋದರೆ ಏನೆಲ್ಲ ಇರುತ್ತೆ ಅಂತಲೇ
ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಬಟ್ ಇದು ಒಂದು ಇಮ್ಯಾಜಿನೇಷನಲ್ಲಿ ಕಟ್ಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ, ಇಷ್ಟನೂ ಕೂಡ ಆಗುತ್ತೆ. ನೀವೊಂದು ಸಾರಿ ಹೋಗಿ, ನಿಮಗೆ ಇದ್ರ ಅಡ್ರೆಸ್ ಬೇಕು ಅಂತ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅಡ್ರೆಸ್ಸನ್ನು ಕಳಿಸ್ತೀನಿ. ಹಾಗೆ ಈ ಗೋಡೆಗಳ ಮೇಲೆ ಈ ದೇವಸ್ಥಾನದ ಇತಿಹಾಸಗಳನ್ನು ಕೂಡ ಕೆತ್ತಿದ್ದಾರೆ. ಯಾವ ರೀತಿ ಇದೆ ಈ ಗೋಪುರ, ದೇವಸ್ಥಾನ ಎಲ್ಲ ಅದು ನೋಡಿದ್ರೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ದೇವಸ್ಥಾನದ ಒಳಗಡೆ ಸುತ್ತ ಗಣಪತಿಗಳದ್ದು ಎಷ್ಟೋ ಪ್ರತಿಮೆಗಳಿದೆ, ವೆರೈಟಿಯಾಗಿದೆ, ತುಂಬ ಇಷ್ಟ ಆಗುತ್ತೆ ನೋಡಿ. ದೇವ್ರ ಮೂಲ ದರ್ಶನ ಅಂತಂದರೆ ಇದೇನೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್, ಒಳಗಡೆ ಹೋಗಿದ ತಕ್ಷಣವೇ, ಆಮೇಲೆ ಆ ದೇವರು ನೋಡಿದ ತಕ್ಷಣವೇ ತುಂಬ ಖುಷಿ ಆಗುತ್ತೆ. ವಿಡಿಯೋ ಮಾಡೋದು ನನಗೆ ತುಂಬ ಕಷ್ಟ ಆಯಿತು. ನನ್ನ ಹಸ್ಬೆಂಡ್ ಬೈತಾಯಿದ್ರು, ಬೈಸ್ಕೊಬೇಡ, ಯಾರ ಹತ್ರನೂ ಫೋನ್ ಕಿತ್ತಿಟ್ಕೊತಾರೆ, ಬೇಡ ಅಮ್ಮ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಏನೋ ಒಂದು ಖುಷಿಯಿಂದ ಕ್ರೇಜಿಂದ ಮಾಡ್ತಾನೇ ಇದ್ದೆ, ಯಾರ ಕೈಲೂ ಸಿಕ್ಕಾಕೊಂಡಿರ. ಏನೂ ಮಾಡೋಕ್ಕಾಗಲ್ಲ, ಒಂದು ಕೆಲಸ ಅಂತ ನಿಂತ ಮೇಲೆ ಅದಕ್ಕೆ ಅಡೆತಡೆಗಳು 1000 ಬರುತ್ತೆ. ಹಾಗಂತ ಆ ಕೆಲಸನ ಬಿಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್, ಮಾಡಲೇಬೇಕಾಗತ್ತೆ. ಇದು ನೋಡಿ ತುಂಬ ಚೆನ್ನಾಗಿದೆ. ಎಷ್ಟು ತಲೆ ಇದೆ ಅಂದರೆ 6 ತಲೆಗಳಿದೆ ಷಣ್ಮುಖ ದೇವಸ್ಥಾನದಲ್ಲಿ. ಇದು ದೇವಸ್ಥಾನ ಆರುಮುಖ ದೇವಸ್ಥಾನ ಅಂತಲೇ ಫೇಮಸ್ಸು. ಇದು ಬೆಂಗಳೂರಲ್ಲಿ ಈ ಥರ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತೂ ಇರಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್. ಇದು ಒಂದು ಹಳ್ಳಿನಲ್ಲಿ ಇದ್ದ ಹಾಗಿದೆ, ತುಂಬ ದೂರ ಹೋಗ್ಬೇಕೇನೋ ಅಂತ ಅನಿಸುತ್ತೆ. ಬಟ್ ನಮಗಿದು ತುಂಬ ನಿಯರು, 1-2 ಸ್ಟಾಪಲ್ಲೇ ನಮಗೆ ಈ ದೇವಸ್ಥಾನ ಇದೆ ನಮ್ಮ ಏರಿಯಾಯಿಂದ. ಅದೇ ನಮ್ಗೆ ಖುಷಿ ಆಗುತ್ತೆ. ನಾನಿಲ್ಲಿ ಮದುವೆಗೆ ಮುಂಚೆ 1-2 ಸಾರಿ ಬಂದಿದ್ದೆ, ಹಾಗಾಗಿ ಆ ದೇವಸ್ಥಾನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮಪ್ಪನೂ ಹೇಳ್ತಾಯಿದ್ರು ಈ ದೇವಸ್ಥಾನ ಇರಲಿಲ್ಲ, ಚಿಕ್ಕದಾಗಿತ್ತು, ತುಂಬ ಡೆವಲಪ್ ಆಗಿದೆ ಈಗ ಅಂತ. ಆಮೇಲೆ ಅಲ್ಲೊಂದು ಶಿವಂದು ವಿಗ್ರಹ ಇಟ್ಟಿದ್ರು, ಅದ್ರ ಮೇಲೆ ಪಾಪುನ ನಿಲ್ಲಿಸಿ ನನ್ನ ಹಸ್ಬೆಂಡ್ ಖುಷಿ ಪಡ್ತಾಯಿದ್ರು. ಅದು ಕೂಡ ಅವಳಿಗೆ ಖುಷಿ ಆಗ್ತಾ ಇತ್ತು ಅಂತ ಅನಿಸುತ್ತೆ. ದೇವ್ರನ್ನ ಮುಟ್ಟಿಸ್ಬೇಕು ಮಾಮನ ಇದಕ್ಕೆ ಅಂತ ಅವ್ರಿಗೆ ಆಸೆ ಇತ್ತು ಅಂತ ಹೇಳಿ ಅದನ್ನ ದೇವ್ರ ಹತ್ರ ಎತ್ಕೊಂಡೋಗಿ ಅವಳ ಕೈಯಲ್ಲಿ ದೇವ್ರನ್ನ ಮುಟ್ಟಿಸ್ತಾ ಇದ್ರು. ಬಟ್ ಅವಳು ಯಾಕೋ ದೇವ್ರನ್ನ ಮುಟ್ಲಿಲ್ಲ, ಏನಿದು ಬರೆ ಎಲ್ಲ ಇದೆಯಲ್ಲ ದೇವ್ರ ಹಣೆ ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ಲು ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕೆಂದರೆ ಮಕ್ಕಳಿಗೆ ಇನ್ನೂ ದೇವ್ರ ಬಗ್ಗೆ ಅಷ್ಟೊಂದು ಏನೂ ಗೊತ್ತಿರಲ್ಲ ಅಲ್ವಾ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಾವು ಹೋಗ್ಬೇಕಾದ್ರೆ ಸ್ಟೆಪ್ಸಿಂದ ಹೋಗಿದ್ವಿ ದೇವಸ್ಥಾನಕ್ಕೆ. ಇಲ್ಲಿ ಬರಬೇಕಾದ್ರೆ ಡೌನ್ ಇದೆ, ಇಲ್ಲೂ ಕೂಡ ತುಂಬ ಚೆನ್ನಾಗೆಲ್ಲ ಮಾಡಿದ್ದಾರೆ. ಆ ಡೌನಿಂದ ನಡ್ಕೊಂಡು ಕೆಳಗಡೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ವಿ. ಅಲ್ಲಿ ಮಕ್ಕಳು ಬಂದರು ಅಂತೇಳಿ ನನ್ನ ಹಸ್ಬೆಂಡ್ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಿದ್ರು ನೋಡಿ. ಈ ಉತ್ತ ದೇವಸ್ಥಾನ ಬಂದು ಹೊರಗಡೆಯಿಂದ ಈ ರೀತಿ ಕಾಣುತ್ತೆ, ಉತ್ತದಲ್ಲೇ ಕಟ್ಟಿದ್ದಾರೆ ಅಂತ ಹೇಳುತ್ತೆ ಎಂಟ್ರೆನ್ಸ್ ಇದು. ಇದ್ರ ಒಳಗಡೆ ಹೋದರೆ ನಾನು ಶಿವ ಎಲ್ಲ ತೋರಿಸಿದ್ನಲ್ಲ ಆ ಥರ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ಬಂದು ಮಾರಿಯಮ್ಮ ಟೆಂಪಲ್ ಅಂತ, ಅಲ್ಲೇ ನಿಯರಲ್ಲೇ ಇದೆ. ಸುತ್ತಮುತ್ತ 1-2-3 ದೇವಸ್ಥಾನಗಳಿದೆ ಅಲ್ಲೇ. ಇದು ಮಾರಿಯಮ್ಮ ಟೆಂಪಲ್ಲು, ಅದು ಕೂಡ ದೇವರು ತುಂಬ ಚೆನ್ನಾಗಿದೆ, ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ದೇವ್ರನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವ್ರು ಯಾರಾದರೂ ನೋಡ್ತಾರೆ ಅಂತ ಹೇಳಿ ನಾನು ವೀಡಿಯೋ ಮಾಡಲಿಲ್ಲ. ಸರಿ ಅಂತೇಳಿ ನಾವು ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊಂಡು ಬಂದ್ವಿ. ಅಲ್ಲಿ ಚಿಕ್ಕದಾಗಿದ್ದಂಥ ದೇವ್ರದ್ದು ವಿಗ್ರಹಗಳೆಲ್ಲ ಇದ್ವು, ಅದನ್ನು ಪಾಪುಗೆ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ರು. ಕೊನೆಗೆ ದೇವಸ್ಥಾನ ಹೊರಗಡೆಯಿಂದ ಈ ಥರ ಇತ್ತು ಫ್ರೆಂಡ್ಸ್. ನೋಡಿ, ಯಾವಾಗಲಾದರೂ ನಿಮಗೆ ಟೈಮ್ ಇದ್ದರೆ ಒಂದು ಸಾರಿ ವಿಸಿಟ್ ಮಾಡಿ, ನಿಮಗೂ ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಅಲ್ಲಿಂದ ಪಾರ್ಕಿಂಗ್ ಪೇ ಮಾಡಿ ಹೊರಡಬೇಕು ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಮನೆ ಕಡೆಗೆ ಹೊರಟ್ವಿ. ನೆಕ್ಸ್ಟು ನನ್ನ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ನನ್ನ ಹಸ್ಬೆಂಡ್ ಮನೆಗೆ ಬರಬೇಕು ಅಂತ ಹೇಳಿ ನಾವು ಅವತ್ತು ನೈಟೇ ನಾವು ವಾಪಸ್ ಮನೆಗೆ ಬರೋಣ ಅಂತೇಳಿ ಮನೆ ಕಡೆ ಬರ್ತಾಯಿದ್ವಿ. ಬರಬೇಕಾದ್ರೆ ಆಲ್ರೆಡಿ 9:30 10 o'clock ಹತ್ರ ಆಗಿಬಿಟ್ಟಿತ್ತು. ಅದಕ್ಕೆ ಕತ್ಲೆ ಆಗಿಬಿಟ್ಟಿದೆ ತುಂಬ. ನೈಟಲ್ಲಿ ಕತ್ಲೆ ಆದರೆ ಹಳ್ಳಿ ವಾತಾವರಣದಲ್ಲಿ ಎಷ್ಟೋ ಕಡೆ ಬೀದಿ ದೀಪಗಳೇ ಇರಲ್ಲ, ಅದೆಲ್ಲ ಎಷ್ಟೋ ತೊಂದರೆ ಆಗುತ್ತೆ. ರೋಡ್ಗಳು ಸರಿ ಇಲ್ದಿದ್ದಾಗ ಗಾಡಿಗಳನ್ನ ಓಡಿಸ್ತಾ ಇರ್ತಾರೆ, ಅಟ್ಲೀಸ್ಟ್ ಒಂದು ಬೀದಿ ದೀಪಗಳಾದರೂ ಹಾಕ್ಸಿದ್ರೆ ತುಂಬ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಬಾಯ್.